ಭಾಗ 2 ಕನ್ನಡ ಸ್ತ್ರೀವಾದಿ ಚಿಂತನೆ, ಸಾಹಿತ್ಯದ ಅಧ್ಯಯನ ಮತ್ತು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ. ಸ್ತ್ರೀಪರ ಚಿಂತನೆ ಮತ್ತು ಸ್ತ್ರೀವಾದಿ ಚಿಂತನೆ. ಪಾಶ್ಚಾತ್ಯ ಹೆಂಗಸರು ಹೆಣ್ಣು ಬದುಕನ್ನು ಪರಿಪ್ರೇಕ್ಷ್ಯವಾಗಿ ಇರಿಸಿಕೊಂಡು ಚಿಂತಿಸಲು ತೊಡಗಿದ್ದು ಮತ್ತು ಅದನ್ನೊಂದು ವಿಶೇಷ ಚಿಂತನೆಯಾಗಿ ಗುರುತಿಸಿಕೊಂಡು ಅದನ್ನು ಫೆಮಿನಿಸಂ ಎಂದು ಕರೆದದ್ದಕ್ಕೆ 1-2 ಶತಮಾನಗಳು ಆಗಿವೆ. ಭಾರತದಲ್ಲಿ, ವಿಶೇಷವಾಗಿ ಕನ್ನಡದಲ್ಲಿ, ಸ್ತ್ರೀವಾದ ಎಂಬ ಮಾತು ಕೇಳಿ ಬಂದದ್ದೇ 1975ರ ವೇಳೆಗೆ. ಹಾಗೆಂದು ಅದಕ್ಕೂ ಮುಂಚೆ ಭಾರತದಲ್ಲಿ ಮಹಿಳಾ ಬದುಕನ್ನು ಕುರಿತ ಚಿಂತನೆಗಳೇ ಬಂದಿಲ್ಲ ಎಂಬ ಅರ್ಥವಲ್ಲ. ಶತಮಾನಗಳಷ್ಟು ಹಿಂದಿನಿಂದಲೂ ಇಂತಹ ಚಿಂತನೆಗಳು ಬಂದಿವೆ ನಿಜ. ಅಕ್ಷರಲೋಕದ ಪರಿಚಯ ಆಗುವುದಕ್ಕೆ ಮೊದಲಿನಿಂದಲೂ ಪುರುಷರು ಮಾತ್ರವೇ ಅಲ್ಲದೆ ಮಹಿಳೆಯರೂ ಕೂಡ ಇಂತಹ ಚಿಂತನೆಗಳನ್ನು ಮಾಡಿರುವುದು ಇದೆ. ಆದರೆ ಈ ಯಾವ ಚಿಂತನೆಗಳು ಹೆಣ್ಣು ಬದುಕನ್ನು ಪರಿಪ್ರೇಕ್ಷ್ಯದಲ್ಲಿ ಇರಿಸಿಕೊಂಡದ್ದು ಕಾಣುವುದಿಲ್ಲ. ಅಂದರೆ ಈ ಚಿಂತನೆಗಳಲ್ಲಿ ಹೆಣ್ಣು ಇದ್ದಾಳಾದರೂ ಆ ಚಿಂತನೆಯ ಕೇಂದ್ರ ಮಾತ್ರ ಅವಳಲ್ಲ. ಪುರುಷ ಬದುಕಿಗೆ ಸಂಬಂಧಿಸಿ ಮಾತ್ರವೇ ಅವಳು ಪ್ರಸ್ತಾಪಗೊಳ್ಳುತ್ತಾಳೆ. ಹೀಗೆ ಪ್ರಸ್ತಾಪಗೊಳ್ಳುವ ಹೆಣ್ಣಿನ ಕೆಲವು ವೈಯಕ್ತಿಕವಾದ ನೋವು, ಸಂಕಟಗಳ ವಿವರಣೆ ಒಂದು ಹಂತದ ವ್ಯಕ್ತಿ ಪ್ರತಿರೋಧ, ಇಲ್ಲವೇ ಕೆಲವೊಮ್ಮೆ ಪ್ರತಿಭಟನೆ ಎಂದು ತೋರುವ ಪ್ರತಿಕ್ರಿಯೆಗಳು ಕಾಣಬರುತ್ತವೆ. ಇನ್ನೂ ಮೀರಿ ಕೆಲವೊಮ್ಮೆ ಕೆಲವು ಹೆಣ್ಣುಗಳು ತಮ್ಮ ಸುತ್ತಲಿನ ಹೆಣ್ಣುಗಳ ಬಗ್ಗೆ ಸಂವೇದನಾಶೀಲರಾಗುವುದು ಕಾಣಬಹುದು. ಈ ಬಗೆಯ ಹೆಣ್ಣು ಅಭಿವ್ಯಕ್ತಿಗಳನ್ನು ಪಾಶ್ಚಾತ್ಯ ಅಥವಾ ಪೌರಾತ್ಯ ಎಂಬ ಭೇದವೇ ಇಲ್ಲದೆ ಜಗತ್ತಿನ ಎಲ್ಲೆಡೆಯೂ ಕಾಣಬಹುದು. ಪಾಶ್ಚಾತ್ಯರಲ್ಲೂ ಸ್ತ್ರೀವಾದ ಎಂಬ ಪರಿಕಲ್ಪನೆ ಬರುವುದಕ್ಕೂ ಮುಂಚೆ ಹೆಣ್ಣನ್ನು ಕೇಂದ್ರವಾಗಿಸಿಕೊಂಡ ಚಿಂತನೆಗಳು ಬಂದಿರಲಿಲ್ಲ ಎಂಬುದನ್ನು ಗಮನಿಸಬೇಕು. ಯಾವುದೋ ಒಂದು ಸಂಗತಿ ಅಥವಾ ಯಾವುದೇ ಮೌಖಿಕ ಅಥವಾ ಬರಹದ ಅಭಿವ್ಯಕ್ತಿಯು ಮಹಿಳಾ ಕೇಂದ್ರಿತವಾಗಿದೆಯೇ ಎಂಬ ಸೂಕ್ಷ್ಮ ಪ್ರಶ್ನೆಯನ್ನು ಕೇಳುವುದು ಸ್ತ್ರೀವಾದಿ ಪ್ರಾಥಮಿಕ ನಿಲುವು ಎನ್ನಬಹುದು. ಅದು ನಡೆಸುವ ಎಲ್ಲ ಬಗೆಯ ಅಧ್ಯಯನಗಳಲ್ಲೂ ಈ ನಿಲುವೆ ಜಾರಿಯಲ್ಲಿರುತ್ತದೆ. ಸ್ತ್ರೀ ಸಂವೇದನೆ ಮಹಿಳಾ ಬದುಕಿನ ಸೂಕ್ಷ್ಮಗಳನ್ನು ಗ್ರಹಿಸಿಕೊಳ್ಳುವ, ಅರ್ಥ ಮಾಡಿಕೊಳ್ಳುವ, ಪ್ರತಿಕ್ರಿಯಿಸುವ ಭಾವನಾಲೋಕದ ಅಭಿವ್ಯಕ್ತಿಯನ್ನು ಹೆಣ್ಣು ಅಥವಾ ಸ್ತ್ರೀ ಸಂವೇದನೆ ಎನ್ನಬಹುದು. ಆದರೆ ಇಂತಹ ಪ್ರಕ್ರಿಯೆಯು ತನ್ನ ಕೇಂದ್ರದಲ್ಲಿ ಹೆಣ್ಣನ್ನು ಸ್ವತಂತ್ರವಾಗಿ ಕಲ್ಪಿಸಿದೆಯೇ ಅಥವಾ ಪುರುಷ ಕೇಂದ್ರದಲ್ಲಿರುವ ಹೆಣ್ಣನ್ನು ಮಾತ್ರವೇ ಕಲ್ಪಿಸಿದೆಯೇ ಎಂಬ ಒಂದು ಪ್ರತ್ಯೇಕ ಪರೀಕ್ಷೆ ಅಗತ್ಯವಾಗುತ್ತದೆ. ಆಗ ಮಾತ್ರವೇ ಆ ಅಭಿವ್ಯಕ್ತಿಗೆ ಹೆಣ್ಣು ಬದುಕಿನ ಚಲನಶೀಲತೆಯನ್ನು ಕಲ್ಪಿಸಲು ಆದೀತೆ ಎಂಬ ಪ್ರಶ್ನೆ ಬಗೆಹರಿಯುತ್ತದೆ. ಈ ಪರೀಕ್ಷೆಯ ಅಗತ್ಯವೇನು ಎಂಬುದು ಸುಲಭವಾಗಿ ಅರ್ಥವಾಗುವುದಿಲ್ಲ. ಏಕೆಂದರೆ ಪಿತೃಪ್ರಧಾನ ಸಾಮಾಜೀಕರಣವು ಹೆಣ್ಣು ಮತ್ತು ಗಂಡುಗಳ ದೇಹ, ಬುದ್ಧಿ ಹಾಗೂ ಮನಸ್ಸುಗಳನ್ನು ಸ್ವತಂತ್ರವಾಗಿ ಉಳಿಸಿಯೇ ಇಲ್ಲ. ನಾವು ವಿಸ್ಮೃತಿಗಳಲ್ಲಿ ಬದುಕುತ್ತಿದ್ದೇವೆ. ನಮ್ಮ ದೇಹ, ಬುದ್ಧಿ ಮತ್ತು ಭಾವಗಳು ಹೇಗೆ ಪ್ರವರ್ತಿಸಬೇಕು ಎಂಬುದನ್ನು ಪಿತೃಪ್ರಧಾನತೆಯು ತಾನೇ ನಿರ್ದೇಶಿಸುತ್ತದೆ. ಸ್ತ್ರೀ ಸಂವೇದನೆ ಎಂದಾಗ ಹೆಣ್ಣುಗುಣ, ಭಾವನೆ, ವರ್ತನೆ, ಪ್ರತಿಕ್ರಿಯೆ, ಅಭಿವ್ಯಕ್ತಿ ಎಂಬ ಮಾತುಗಳನ್ನು ನಾವು ಬಹಳ ಸಲೀಸಾಗಿ ಬಳಸುತ್ತಿದ್ದೇವೆ ಮತ್ತು ಇವು ಹೆಣ್ಣಿನ ಹುಟ್ಟುಗುಣಗಳು ಎಂಬ ಬಗ್ಗೆ ನಮಗೆ ಅನುಮಾನವೇ ಇಲ್ಲ. ಆದರೆ ಹೆಣ್ಣಿನವು ಎಂದು ನಂಬಲಾಗಿರುವ ಈ ಮೂಲಭೂತ ಸಂಗತಿಗಳು ನಿಜಕ್ಕೂ ಅವಳ ಸ್ವಂತದ್ದೇ
ಅಲ್ಲವೇ ಎಂಬ ಪರೀಕ್ಷೆ ಮಾಡಬೇಕಿದೆ ಎಂದು ಸ್ತ್ರೀವಾದಿ ಚಿಂತನೆಗಳು ಹೇಳುತ್ತವೆ. ಇದನ್ನು ಅಸ್ತಿತ್ವವಾದಿ ಸ್ತ್ರೀವಾದಿ ಸಿಮೋನ್ ದ ಬೋವಾ ಅಧಿಕೃತ ಸ್ವ ಮತ್ತು ಅನಧಿಕೃತ ಸ್ವ ಎಂದು ವಿವರಿಸುತ್ತಾಳೆ. ಅಂದರೆ ಅವಳದು ಎನ್ನಲಾಗುವ ಈ ಅಭಿವ್ಯಕ್ತಿಗಳಲ್ಲಿ ಅವಳ ಭಾಗವಹಿಸುವಿಕೆಯು ಪ್ರಜ್ಞಾಪೂರ್ವಕವಾಗಿದೆಯೋ ಅಥವಾ ಯಾರಿಂದಲೋ ನಿರ್ದೇಶಿತವಾದಂತೆ ವಿಸ್ಮೃತಿಯ ಭ್ರಮಾತ್ಮಕ ಸ್ಥಿತಿಯಲ್ಲಿ ಇದೆಯೋ ಎಂಬ ಪರೀಕ್ಷೆ. ಒಂದು ಉದಾಹರಣೆಯೊಂದಿಗೆ ಇದನ್ನು ವಿವರಿಸಬಹುದು. ತಾಯ್ತನ ಎಂಬುದು ಒಂದು ಮಿತ್ ಎನಿಸಿ ನಿಂತಾಗ ಅದು ಹೆಣ್ಣನ್ನು ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ತಳ್ಳುತ್ತದೆ. ಹೆಣ್ಣು ಬದುಕಿನಲ್ಲಿ ತಾಯ್ತನ ಎಂಬುದು ಸಂಭವಿಸಬಹುದಾದ ಒಂದು ಜೈವಿಕ ಪ್ರಕ್ರಿಯೆ. ಈ ಪ್ರಕ್ರಿಯೆಯು ನಡೆಯುತ್ತಿರುವ ಅವಧಿಯಲ್ಲಿ ಈ ಜೈವಿಕ ಅಗತ್ಯಕ್ಕೆ ತಕ್ಕಂತೆ ಸ್ರವಿಸುವ ಹಲವು ರಸಗ್ರಂಥಿಗಳ ಕಾರಣವಾಗಿ ಆ ಹೆಣ್ಣಿನ ದೇಹ, ಬುದ್ಧಿ, ಮನಸ್ಸುಗಳು ಸ್ವಲ್ಪ ಭಿನ್ನವಾಗಿ ಪ್ರವರ್ತಿಸಬಹುದು. ಒಂದು ಕಿರಿಜೀವದ ಹೊಣೆಯನ್ನು ಹೊತ್ತಿರುವ ತಾಯಿಯು ಪೋಷಣೆ, ಸಂಗೋಪನೆ, ರಕ್ಷಣೆ, ಲಾಲನೆ, ಪಾಲನೆ, ತ್ಯಾಗ, ಸಹನೆ ಎಂಬ ಹಲವು ಮೃದು ಗುಣಗಳನ್ನು ತೋರಿಸಬಹುದು. ಕೆಲವೊಮ್ಮೆ ಇಷ್ಟೆಲ್ಲ ಒತ್ತಡಗಳನ್ನು ನಿಭಾಯಿಸಲಾಗದೆ ಆಕೆಯ ಮಾನಸಿಕ ಸ್ವಾಸ್ಥ್ಯವು ಕೆಡುವುದೂ ಉಂಟು. ಆಗ ಈ ಯಾವ ತಾಯ ಗುಣಗಳು ಅವಳಲ್ಲಿ ಕಾಣದಿರಬಹುದು ಎಂಬುದು ಗಮನಾರ್ಹ. ಆದರೆ ಪಿತೃಪ್ರಧಾನತೆಯು ನೆಲೆಗೊಳಿಸುವ ತಾಯ್ತನ ಎಂಬ ಮಿತ್ ಬೇರೆಯೇ ರೀತಿಯಲ್ಲಿ ಪ್ರವರ್ತಿಸುತ್ತದೆ. ಈಗ ತಾಯ್ತನ ಎಂದರೆ ಜಗವನ್ನೆಲ್ಲ ಪೊರೆಯುವ ಅಥವಾ ತನ್ನದೆಲ್ಲವನ್ನೂ ಕೊಟ್ಟುಕೊಳ್ಳುವ ಹೆಣ್ಣು ಗುಣ ಎಂಬ ಅರ್ಥವೇ ಗಾಢವಾಗಿ ಕೇಳಿಸುತ್ತದೆ. ಇದರ ಪರಿಣಾಮವೇನೆಂದರೆ ಸ್ತ್ರೀ ಸಂವೇದನೆ ಎಂದರೆ ಸಂದರ್ಭ ಯಾವುದೇ ಇರಲಿ, ಹೆಣ್ಣು ತನ್ನ ತ್ಯಾಗ, ಸಹನೆ, ಕ್ಷಮೆ ಎಂಬ ಹೆಣ್ಣು ಗುಣಗಳನ್ನು ಮೀರಿ ವರ್ತಿಸಬಾರದು ಎಂಬ ಅರ್ಥ ಬರುತ್ತದೆ. ಅಲ್ಲಿಗೆ ಸ್ತ್ರೀ ಸಂವೇದನೆ ಎಂಬುದು ಅವಳ ಅಧೀನತೆಯ ಲಕ್ಷಣ ಎಂದಾಗುತ್ತದೆ. ಸ್ತ್ರೀವಾದಿ ಅಧ್ಯಯನ, ಸ್ತ್ರೀವಾದಿ ವಿಮರ್ಶೆ ಎಂಬ ಚರ್ಚೆಗಳಲ್ಲಿ ಕೂಡ ನಾವು ಸ್ತ್ರೀ ಸಂವೇದನೆ, ಗುಣ, ಬುದ್ಧಿ, ಭಾವನೆ ಎಂಬ ಮಾತುಗಳನ್ನು ಬಹಳಷ್ಟು ಸಲ ಬಳಸುತ್ತೇವೆ. ಈ ಸ್ತ್ರೀ ಸಂವೇದನೆ ಎಂಬ ಮಾತನ್ನು ನಮ್ಮ ಪಿತೃಪ್ರಧಾನ ವ್ಯವಸ್ಥೆಯ ಸಾಂಸ್ಥಿಕ ರಚನೆಗಳೇ ಆದ ಕಲಾವಲಯಗಳು ಹೇಗೆ ಗ್ರಹಿಸುತ್ತವೆ ಮತ್ತು ಅವನ್ನು ಹೇಗೆ ಅಭಿವ್ಯಕ್ತಿಸುತ್ತವೆ ಎಂಬುದು ಕುತೂಹಲದ ಒಂದು ಪ್ರಶ್ನೆ. ಇಲ್ಲಿ ವಿಶೇಷವಾಗಿ ಸಾಹಿತ್ಯ ವಲಯವನ್ನು ಕೇಂದ್ರವಾಗಿಸಿಕೊಂಡು ಈ ಪ್ರಶ್ನೆಯನ್ನು ಶೋಧಿಸಲು ತೊಡಗಬಹುದು. ಈ ಶೋಧವನ್ನು 2 ನೆಲೆಗಳಲ್ಲಿ ವಿಸ್ತರಿಸುವುದು ಸೂಕ್ತ. ಬರಹಗಾರರು, ಓದುಗರು ಹಾಗೂ ಸಾಹಿತ್ಯ ವಿಮರ್ಶಕರು ಸ್ತ್ರೀ ಸಂವೇದನೆ ಎಂಬುದನ್ನು ಹೇಗೆ ಅರ್ಥೈಸಿಕೊಂಡಿದ್ದಾರೆ ಎಂಬುದು ಒಂದು ನೆಲೆ. ಹಾಗೆಯೇ ಸಾಹಿತ್ಯ ವಲಯವು ಕಟ್ಟಿರುವ ಈ ಕಥನಗಳಿಗೆ ಸ್ತ್ರೀವಾದಿ ತಿಳುವಳಿಕೆಯು ಹೇಗೆ ಪ್ರತಿಕ್ರಿಯಿಸಿದೆ ಎಂಬುದು ಇನ್ನೊಂದು ನೆಲೆ. ಇಲ್ಲಿ ವ್ಯವಸ್ಥೆಯ ಒಂದು ಮುಖ್ಯ ಸಂಸ್ಥೆಯೇ ಆಗಿ ಕಾರ್ಯನಿರ್ವಹಿಸುವ ಸಾಹಿತ್ಯವನ್ನು ಸ್ತ್ರೀವಾದಿ ತಿಳುವಳಿಕೆಯು ಎದುರುಗೊಳ್ಳುವ ಕ್ರಮವು ಕಾಣುತ್ತದೆ. ನಮ್ಮದು ಎಂದು ನಾವು ನಂಬುತ್ತಾ ಬಂದಿರುವ ನಮ್ಮ ಸಂವೇದನೆಗಳು ನಮ್ಮವಲ್ಲವೇ ಅಲ್ಲ ಎಂಬ ಆಘಾತಕಾರಿ ಸತ್ಯವನ್ನು
ನಾವು ಎದುರುಗೊಳ್ಳುತ್ತೇವೆ. ನಮ್ಮ ನಿಜದ ಸಂವೇದನೆಗಳನ್ನು ಗುರುತಿಸಿಕೊಳ್ಳುವ ಹಾದಿಗಳು ನಮಗೆ ಕಾಣಿಸುತ್ತವೆ. ಸಾಮಾನ್ಯವಾಗಿ ಪಿತೃಪ್ರಧಾನ ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡುಗಳನ್ನು ಪ್ರತ್ಯೇಕಗೊಳಿಸಲು ಅಗತ್ಯವಾದ ಕೆಲವು ಮಿತ್ಗಳನ್ನು ನೆಲೆಗೊಳಿಸಲಾಗಿದೆ. ಅವುಗಳಲ್ಲಿ ಬಹಳ ಮುಖ್ಯವಾದುದು ಮನುಷ್ಯ ಗುಣಗಳನ್ನು ಹೆಣ್ಣು ಗುಣ ಮತ್ತು ಗಂಡು ಗುಣ ಎಂದು ಪ್ರತ್ಯೇಕಿಸಿಡುವ ಮಾತು. ಸಾಮಾಜೀಕರಣದ ಪ್ರಭಾವವನ್ನು ಅರಿಯದವರಿಗೆ ಈ ಪ್ರತ್ಯೇಕತೆಯು ಸಹಜ, ಹುಟ್ಟುಗುಣವೋ ಎಂಬಂತೆಯೇ ಕಾಣುತ್ತದೆ. ಏಕೆಂದರೆ ಬಾಲ್ಯದಿಂದಲೇ ಹೆಣ್ಣು ಮಗುವು ಮೃದು ಗುಣಗಳನ್ನೇ ತೋರಿದರೆ ಗಂಡು ಮಗುವು ಒರಟು ಗುಣಗಳನ್ನೇ ತೋರುತ್ತದೆ. ಇನ್ನು ಹದಿಹರಿಯಕ್ಕೆ ಬಂದರೆ ಹುಡುಗಿಯು ನಯ, ವಿನಯ, ಹೊಂದಾಣಿಕೆ, ಸಹನೆ, ತ್ಯಾಗ, ಪೋಷಣೆ, ಸಂಗೋಪನೆ, ಅವಲಂಬನೆ ಎಂಬ ಸ್ತ್ರೀತ್ವದ ವರ್ತನೆಗಳನ್ನು ತೋರುತ್ತಾಳೆ. ಮತ್ತು ಹುಡುಗನು ಆಕ್ರಮಣ, ಮುನ್ನುಗ್ಗುವಿಕೆ, ಧೈರ್ಯ, ಸಾಹಸ, ಸ್ವಾತಂತ್ರ್ಯ ಎಂಬ ಪುರುಷತ್ವದ ಅಹಮಿಕೆಯ ವರ್ತನೆಗಳನ್ನು ಮೈಗೂಡಿಸಿಕೊಳ್ಳುತ್ತಾನೆ. ಮಕ್ಕಳಿಗೆ ಇದನ್ನೆಲ್ಲ ಯಾರೋ ಕಲಿಸುತ್ತಿದ್ದಾರೆ ಎಂಬ ಅನುಮಾನ ಕೂಡ ಬರುವುದಿಲ್ಲ. ಏಕೆಂದರೆ ಹೆಣ್ಣು ಹಾಗೂ ಗಂಡು ಗುಂಪುಗಳ ಎಲ್ಲ ಮಕ್ಕಳು ತಮ್ಮ ತಮ್ಮ ಗುಂಪಿನ ಈ ಗುಣಗಳನ್ನು ಏಕಪ್ರಕಾರವಾಗಿ ತೋರಿಸುತ್ತಾರೆ. ಮಕ್ಕಳು ತೀರಾ ಎಳವೆಯಲ್ಲಿ ಇಂತಹ ಪ್ರತ್ಯೇಕ ಗುಣಗಳನ್ನೇನೂ ತೋರುವುದಿಲ್ಲ. ಆದರೆ ಮಕ್ಕಳು ಬೆಳೆಯುತ್ತಾ ಇವನ್ನು ಆವಾಹಿಸಿಕೊಳ್ಳುತ್ತಾರೆ. ಹೆಣ್ಣು ಮತ್ತು ಗಂಡು ಮಕ್ಕಳ ಲಾಲನೆ ಪಾಲನೆಗಳ ಸಮಯದಲ್ಲೇ ಅವರಿಗೆ ಈ ಪ್ರತ್ಯೇಕತೆಯ ಪಾಠಗಳನ್ನು ಕಲಿಸಲಾಗುತ್ತದೆ. ವೇಷಭೂಷಣಗಳಿಂದ ಮೊದಲುಗೊಂಡು ಅವರ ಮಾತು ವರ್ತನೆಗಳ ಬಗ್ಗೆ ತರಬೇತಿ ಜಾರಿಗೊಳ್ಳುತ್ತದೆ. ಮನೆಯವರು ಮಾತ್ರವೇ ಅಲ್ಲದೆ ಅವರ ಸರೀಕ ವಯಸ್ಸಿನ ಮಕ್ಕಳು ಹಾಗೂ ಸುತ್ತಲಿನ ಎಲ್ಲ ಸಾಮಾಜಿಕರು ಸೇರಿಯೇ ಅವರಿಗೆ ಈ ತರಬೇತಿಯನ್ನು ಕೊಡುತ್ತಾರೆ. ಮಗುವು ಬೆಳೆದು ಹದಿಹರೆಯಕ್ಕೆ ಕಾಲಿಡುವ ವೇಳೆಗೆ ಹೆಣ್ಣು ಗುಣ ಮತ್ತು ಗಂಡು ಗುಣ ಅಥವಾ ಸ್ತ್ರೀತ್ವ ಮತ್ತು ಪುರುಷತ್ವ ಎಂಬ ಸಾಮಾಜಿಕ ಚಹರೆಯು ನೆಲೆಗೊಂಡಿರುತ್ತದೆ. ಮಗುವು ಹುಟ್ಟಿದ ಮೇಲೆ ಕಾಲಕ್ರಮದಲ್ಲಿ ಆಗುವ ಸಹಜ ಜೈವಿಕ ಬದಲಾವಣೆಗಳಿಗೆ ಅನುಗುಣವಾಗಿ ಅದರ ದೈಹಿಕ, ಬೌದ್ಧಿಕ ಹಾಗೂ ಮಾನಸಿಕ ಚಹರೆಗಳು ಬದಲಾಗುತ್ತವೆ ನಿಜ. ಈ ಬದಲಾವಣೆಗಳು ಹೆಣ್ಣು ಮತ್ತು ಗಂಡುಗಳಲ್ಲಿ ವಿಭಿನ್ನವಾಗಿ ಕಾಣುತ್ತವೆ ಎಂಬುದೂ ನಿಜ. ಆದರೆ ಈ ಬದಲಾವಣೆಗಳು ಅವರ ಲೈಂಗಿಕ ಅಗತ್ಯಗಳಿಗೆ ಅನುಗುಣವಾಗಿ ಮಾತ್ರವೇ ಇರುತ್ತವೆ. ಅವರು ಪಡೆದುಕೊಂಡ ಸಾಮಾಜಿಕ ಚಹರೆಯು ಈ ಜೈವಿಕ ಚಹರೆಯ ವ್ಯತ್ಯಾಸವನ್ನು ಸಾಮಾಜಿಕ ತಾರತಮ್ಯದ ಶ್ರೇಣೀಕರಣಕ್ಕೆ ಒಯ್ದಿರುತ್ತದೆ. ಸಮಾಜಶಾಸ್ತ್ರಜ್ಞರು ಈ ಸಾಮಾಜಿಕ ತರಬೇತಿಯನ್ನು ಸಾಮಾಜೀಕರಣ ಎಂಬ ಪರಿಕಲ್ಪನೆಯಲ್ಲಿ ವಿವರಿಸುತ್ತಾರೆ. ವರ್ಗ, ಜಾತಿ, ಜನಾಂಗ ಮೊದಲಾದ ಸಾಮಾಜಿಕ ತಾರತಮ್ಯಗಳನ್ನು ವಿವರಿಸುವಲ್ಲಿ ಈ ಪರಿಕಲ್ಪನೆ ಉಪಯುಕ್ತವೇ ಹೌದು. ಆದರೆ ಈ ಪರಿಕಲ್ಪನೆಯು ಎಲ್ಲ ಬಗೆಯ ಸಾಮಾಜಿಕ ಶ್ರೇಣೀಕರಣಗಳಲ್ಲೂ ಇರುವ ಗಂಡು ಮತ್ತು ಹೆಣ್ಣುಗಳ ನಡುವೆ ಇರುವ ತಾರತಮ್ಯವನ್ನು ವಿವರಿಸುವುದಿಲ್ಲ. ಈ ತಾರತಮ್ಯವನ್ನು ವಿವರಿಸಲು ಸ್ತ್ರೀವಾದಿ ಸಮಾಜಶಾಸ್ತ್ರಜ್ಞರು ಈ ತರಬೇತಿಯನ್ನು ಲೈಂಗಿಕತಾವಾದಿ ಸಾಮಾಜೀಕರಣ ಎಂದು ಕರೆಯುತ್ತಾರೆ. ಏಕೆಂದರೆ ಈ ತರಬೇತಿಯಲ್ಲಿ ಪುರುಷ ಶ್ರೇಷ್ಠತೆ ಮತ್ತು ಮಹಿಳಾ ಅಧೀನತೆ ಎಂಬ ಪಿತೃಪ್ರಧಾನತೆಯ ಮುಖ್ಯ ರಾಜಕಾರಣವು ಸಕ್ರಿಯಗೊಳ್ಳುತ್ತದೆ. ಎಷ್ಟೋ ವೇಳೆ ಹೆಣ್ಣು ಮತ್ತು ಗಂಡುಗಳನ್ನು ಕುರಿತ ನಮ್ಮ ಚರ್ಚೆ ಹಾಗೂ ಚಿಂತನೆಗಳೂ ಕೂಡ ಪಿತೃಪ್ರಧಾನತೆಯು ಹೇಳುವ ಈ ಹೆಣ್ಣು ಗುಣಗಳನ್ನೇ ಸ್ತ್ರೀ ಸಂವೇದನೆ ಎಂದು ಹೇಳುತ್ತವೆ. ಅದರಲ್ಲೂ ಸಾಹಿತ್ಯ ಚರ್ಚೆಗಳಲ್ಲಿ ಇದೊಂದು ಮುಖ್ಯ ಪರಿಕಲ್ಪನೆ ಎಂಬಂತೆ ಬಳಕೆಯಾಗುತ್ತದೆ. ದೇಹ, ಬುದ್ಧಿ
ಹಾಗೂ ಮನಸ್ಸುಗಳು ಒಗ್ಗೂಡಿಯೇ ನನ್ನ ಸಂವೇದನೆಯು ರೂಪು ತಳೆಯುತ್ತದೆ. ಸ್ವ ಅರಿವು ಇಲ್ಲದಾಗ ಮಿತ್ಗಳನ್ನೇ ನಮ್ಮ ಸಂವೇದನೆಗಳು ಎಂದು ತಿಳಿಯುತ್ತೇವೆ. ಸಂವೇದನೆ ಎಂಬುದು ನನ್ನ ಹುಟ್ಟಿನಿಂದಲೇ ಒದಗಿ ಬರುವ ಮಾತಲ್ಲ. ಸ್ವ ಅರಿವು, ಸ್ವ ಪ್ರೀತಿಗಳು ಇರುವಲ್ಲಿ ಸೂಕ್ಷ್ಮವಾದ ನನ್ನ ಒಳ ಸಂವೇದನೆಗಳು ಚುರುಕುಗೊಳ್ಳುತ್ತವೆ. ಇವು ನನ್ನ ಲೋಕಗ್ರಹಿಕೆಯನ್ನು ನಿಚ್ಚಳವಾಗಿಸುತ್ತವೆ. ಈ ಲೋಕಗ್ರಹಿಕೆಯು ನನ್ನ ಬದುಕಿಗಷ್ಟೇ ಅಲ್ಲ, ನನ್ನ ಸಮುದಾಯ ಬದುಕಿಗೂ ಉಳಿತನ್ನೇ ಬಯಸುತ್ತದೆ. ಹಾಗಾಗಿ ಹೆಣ್ಣು ಮತ್ತು ಗಂಡುಗಳು ಮಾತ್ರವೇ ಅಲ್ಲ, ವೈವಿಧ್ಯಮಯ ಲೈಂಗಿಕತಾ ಆದ್ಯತೆಯವರೂ ಕೂಡಿದಂತೆ ಎಲ್ಲ ಮನುಷ್ಯರು ಬದುಕಿನ ಆಯಾ ಸಂದರ್ಭ ಅಗತ್ಯಗಳಿಗೆ ತಕ್ಕಂತೆ ಆರೈಕೆ, ಪೋಷಣೆ, ತ್ಯಾಗ, ಸಹನೆಗಳನ್ನು ಅಥವಾ ಧೈರ್ಯ, ಸಾಹಸ, ವಿವೇಚನೆ, ನಿರ್ಧಾರ ಎಂಬುವನ್ನು ಸಮಾನವಾಗಿಯೇ ಅಭಿವ್ಯಕ್ತಿಸುತ್ತಾರೆ. ಹೆಣ್ಣುಗುಣ, ಗಂಡುಗುಣ ಅಥವಾ ಸ್ತ್ರೀ ಸಂವೇದನೆ, ಪುರುಷ ಸಂವೇದನೆ ಎಂಬ ಬೈನರಿಗಳ ಅಗತ್ಯವೇ ಇರುವುದಿಲ್ಲ.